ನಮಸ್ಕಾರ ವೀಕ್ಷಕರೇ, ನಾನು ಅಡ್ವೊಕೇಟ್ ಅನಿಲ್ ಬೆಂಗಳೂರು. ನಾವು 2024 ಅನ್ನೋ ಈ ವರ್ಷನ ವೈಂಡ್ ಅಪ್ ಮಾಡ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಉಳಿದಿದೆ ಈ ವರ್ಷ ಮುಗಿದು ಮತ್ತೆ ಹೊಸ ವರ್ಷ ಸ್ಟಾರ್ಟ್ ಆಗೋದಕ್ಕೆ. ಸೊ ಈ ವರ್ಷ ಮುಗಿಯೋದ್ರ ಒಳಗಡೆ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೇಗೆ ಗಂಡಂದಿರು ನಿಮ್ಮ ಮೇಂಟೆನೆನ್ಸ್ ಆರ್ಡರ್ ಏನಾದರೂ ಆರ್ಡರ್ ಆದರೆ ಕೋರ್ಟಲ್ಲಿ ಹೇಗೆ ಅದನ್ನು ಚಾಲೆಂಜ್ ಮಾಡ್ಬೋದು, ಹೇಗೆ ಅದನ್ನು ಆಲ್ಟ್ರೇಷನ್ ಮಾಡಿಸ್ಕೋಬೋದು, ಮಾಡಿಫಿಕೇಶನ್ ಮಾಡ್ಬೋದು ಅಂತ ನಾನು ನನ್ನ ಕಳೆದ ವಿಡಿಯೋದಲ್ಲಿ 1.5 ವರ್ಷ ಹಿಂದೆ ಹೇಳಿದ್ದೀನಿ. ಅದನ್ನೆಲ್ಲ ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಆದರೆ ಒಂದು ಹಾಡು ಇಷ್ಟ ಆದರೆ ಮತ್ತೆ ಕೇಳೋಣ ಅನಿಸುತ್ತೆ, ಒಂದು ವಿಡಿಯೋಗಳು ಇಷ್ಟ ಆದರೆ ಮತ್ತೆ ಕೇಳೋಣ ಅನಿಸುತ್ತೆ. ಅದೇ ರೀತಿ ನೀವೆಲ್ಲರೂ ನನ್ನನ್ನು ಮತ್ತೆ ಅದೇ ವಿಡಿಯೋನ ಇವತ್ತಿನ ಜನ್ರೇಷನ್ಗೆ ಹೇಳಿ. ಯಾಕೆಂದರೆ ಹಲವಾರು ಈ ವರ್ಷದಲ್ಲಿ ಬೇರೆಯವರು ದುರಂತಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಗಂಡಂದರು. ನೀವುಗಳು ಟಿ.ವಿ ಮಾಧ್ಯಮಗಳಲ್ಲಿ ನೋಡಿದ್ದೀರಾ, ಸೆನ್ಸೇಷನಲ್ ನ್ಯೂಸ್ ಆಗಿದೆ. ಆ ಹೆಸರುಗಳನ್ನ ನಾನು ಹೇಳದೆ ಹೋದ್ರು ನಿಮ್ಗೆ ಅದು ಅರ್ಥ ಆಗುತ್ತೆ. ಗಂಡಂದ್ರು ಹೇಗೆ ಪ್ರಾಣಗಳನ್ನ ಕಳ್ಕೊಂಡಿದ್ದಾರೆ, ಯಾಕೆ ಪ್ರಾಣಗಳನ್ನ ಕಳ್ಕೊತಾರೆ ನನಗೆ ಗೊತ್ತಿಲ್ಲ. ಸೊ ಈ ಬ್ಯೂಟಿ ಆಫ್ ಲಾ ತಿಳ್ಕೊಂಡ್ರೆ ಯಾವುದೇ ದುರಂತಗಳು ನಡೆಯೋದೇ ಇಲ್ಲ. ಸೊ ಅದಕ್ಕೆ ಅಂದು CRPC, ಇವತ್ತು ನಾನು ಅವತ್ತು ವಿಡಿಯೋ ಮಾಡಿದಾಗ CRPC 127 ಬಗ್ಗೆ ನಿಮ್ಮೆಲ್ಲರಿಗೂ ಡೀಟೇಲ್ ಎಕ್ಸ್ಪ್ಲನೇಷನ್ ವಿತ್ ಎಕ್ಸಾಂಪಲ್ಸ್ ಹೇಳಿದೆ. ಇವತ್ತು ನಾನು BNSS ಆ್ಯಕ್ಟ್ 2023 ಬಂದಿರುವಂಥ ಈ ಸೆಕ್ಷನ್ 146 ಇದರಲ್ಲಿ ಹೇಗೆ ಅನ್ನೋದನ್ನು ಹೇಳ್ತೀನಿ. ಅವತ್ತು ಅಂದು ಇಂದು ಅಂತ ಸ್ವಲ್ಪ ಅಷ್ಟೇ ಚೇಂಜ್. ಅವತ್ತು CRPC ಆಗಿದ್ದು, ಇವತ್ತು BNSS. ಅವತ್ತು ಸೆಕ್ಷನ್ 127 ಗಂಡಂದ್ರಿಗೆ ಯೂಸ್ಫುಲ್ ಆಗುವಂಥದ್ದು ಇದ್ದಿದ್ದು ಸೆಕ್ಷನ್, ಇವತ್ತು ಅದೇ 146 ಆಫ್ BNSS ಆ್ಯಕ್ಟ್ ಅಂತ ಚೇಂಜ್ ಆಗಿದೆ. ಮಿಕ್ಕಿದೆಲ್ಲವೂ ಸೇಮ್. ಸೊ ಈ ಆಲ್ಟ್ರೇಷನ್ ಮತ್ತು ಮಾಡಿಫಿಕೇಶನ್ ಯಾವಾಗ ಮಾಡಿಸ್ಕೋಬೇಕು ಮತ್ತು ಅದರಲ್ಲಿ ಕ್ಯಾನ್ಸಲೇಷನ್ನ ಯಾವಾಗ ಕೇಳಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಯಾಕೆಂದರೆ ಫ್ಯಾಮಿಲಿ ಮ್ಯಾಟರ್ಸ್ ಅಂದರೆ ತುಂಬ ಒಂದು ಸೆನ್ಸೇಷನಲ್ ಮತ್ತು ಸೆನ್ಸಿಟಿವ್ ಮ್ಯಾಟರ್ಸ್. ಎಲ್ಲರೂ ಅದು ಮಾಡೋಕ್ಕಾಗಲ್ಲ, ಮಾಡಿದ್ರೆ ಜನ ಅದನ್ನು ಒಪ್ಪೋದು ಇಲ್ಲ. ಇದು ಮಾಡಬೇಕು ಅಂದರೆ ತುಂಬ ಪೇಷನ್ಸ್ ಇರಬೇಕು, ಡ್ರಾಫ್ಟಿಂಗ್ ಸ್ಕಿಲ್ ಇರಬೇಕು. ಮತ್ತು ನಾವು ಏನೇ ಒಂದು ಡಾಕ್ಯುಮೆಂಟ್ಸ್ನ ಹಾಕ್ತೀವಿ ಅಂದರೆ ನಾವು ಟ್ರಯಲ್ ಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಟ್ರಯಲ್ ಕೋರ್ಟಲ್ಲಿ ಸರಿಯಾಗಿ ಕೇಸ್ನ ನಡೆಸ್ಕೊಂಡ್ರೆ ನಮ್ಗೆ ಯಾವುದೇ ಬಾಧೆಗಳಾಗಲ್ಲ. ಯಾಕೆಂದರೆ ಟ್ರಯಲ್ ಕೋರ್ಟಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಹಾಕುವಂಥದ್ದು, ಅದರಲ್ಲಿ ಎವಿಡೆನ್ಸ್ ಆಗಿ ಅದೆಲ್ಲ ಎಕ್ಸಿಬಿಟ್ಸ್ ಆಗುವಂಥದ್ದು ಎಲ್ಲವೂ ಟ್ರಯಲ್ ಕೋರ್ಟಲ್ಲಿ. ಸೊ ಹೈಕೋರ್ಟ್ಗೆ ಹೋದರೆ ಅಪೀಲ್ಗಳಿಗೆ ಇವೆಲ್ಲ ಯಾವುದೂ ನಡೆಯಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಟ್ರಯಲ್ ಕೋರ್ಟ್ನ ಕರೆಕ್ಟಾಗಿ ಸೀರಿಯಸ್ ಆಗಿ ನಡೆಸ್ಕೊಳ್ಳಿ. ಅದು ಹಲವಾರು ವರ್ಷಗಳು ನಡೆಯುತ್ತೆ, ಹೌದು. ಯಾಕೆಂದರೆ ಅದು ಕೋರ್ಟ್ ಪ್ರೊಸೀಜರ್ ಇರೋದೇ ಹಾಗೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಕಾಂಪಿಟೆಂಟ್ ಲಾಯರ್ಸ್ನ ಹೈರ್ ಮಾಡ್ಕೊಳ್ಳಿ, ಮರ್ಕ್ಯೂರಿ ಥರ ಇರೋ ಲಾಯರ್ನ ಹೈರ್ ಮಾಡ್ಕೊಳ್ಳಿ. ನೀವು ಅಷ್ಟೇ ಹ್ಯಾಂಡ್ಫುಲ್ ಆಫ್ ಡಾಕ್ಯುಮೆಂಟ್ಸ್ ನಮಗೆ ತಂದುಕೊಟ್ಟು, ಇಂಟ್ರೆಸ್ಟ್ ತೋರಿಸಿ, ಫೀಸ್ ಕೊಟ್ಟು ನಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ಳಿ, ಪೇಷನ್ಸಲ್ಲಿದ್ದು. ಇವಿಷ್ಟೆಲ್ಲ ಆದರೆ ನೀವು ಟ್ರಯಲ್ ಕೋರ್ಟಲ್ಲಿ ನಿಮ್ಗೆ ಏನೇ ಬಾಧೆನೂ ಆಗಲ್ಲ. ಇನ್ ಕೇಸ್ ಅದೇನಾದರೂ ನಿಮಗೆ ಕಷ್ಟ ಆಯಿತು, ಚೇಂಜ್ ಆಯಿತು, ಕೊಡೋಕ್ಕಾಗಿಲ್ಲ ಅಂದರೆ ಅದನ್ನು ಹೇಗೆ ಆಲ್ಟರ್ ಮಾಡಿಸ್ಕೋಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಮತ್ತು ಅದನ್ನು ಈ BNSS ಅಲ್ಲಿ ಹೇಗೆ ಅನ್ನೋದನ್ನು ಸೆಕ್ಷನ್ 146 ಹೇಳ್ತಾ ಇದ್ದೀನಿ. ಸೊ ನೀವು ಯಾವಾಗಲೂ ಅಷ್ಟೇ, ಲೈಫ್ ಅನ್ನೋದು ವೆರಿ ಶಾರ್ಟ್. ಲೈಫ್ ಅನ್ನೋದು ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್. ಅಂದರೆ ಹೋದ ವರ್ಷ ಇದ್ದಂಗೆ ಈ ವರ್ಷ ಇರಲ್ಲ, ಈ ವರ್ಷ ಇದ್ದಂಗೆ ಇನ್ನು2 ವರ್ಷಕ್ಕೆ ಇರಲ್ಲ. ಸೊ ಆ ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ಲೈಫಲ್ಲಿ ಎಲ್ಲರಿಗೂ ಹಲವಾರು ಬದಲಾವಣೆಗಳು ಅಂತ ಆಗುತ್ತೆ. ನಮಗೆ ಹೋದ ವರ್ಷ ಇದ್ದಿದ್ದು ಸಂಬಳ ಈ ವರ್ಷ ಅಥವಾ ನೆಕ್ಸ್ಟ್ ಇಯರ್ ಇರಬೇಕು ಅಂತ ಇಲ್ಲ. ಯಾಕೆಂದರೆ ನಾವು ಕೆಲಸಗಳನ್ನ ಚೇಂಜ್ ಮಾಡುವಂಥದ್ದು. ಕೆಲವ್ರಿಗೆ ಇಂಕ್ರಿಮೆಂಟ್ ಆಗುತ್ತೆ, ಕೆಲಸ ಚೆನ್ನಾಗಿ ಮಾಡಿ, ಪ್ರಾಜೆಕ್ಟ್ಗಳು ಸಿಕ್ಕಿ ಇಂಕ್ರಿಮೆಂಟ್ ಆಗೋದೇ ಹೆಚ್ಚು. ಆದರೆ ಕೆಲವು ಸಂದರ್ಭಗಳಲ್ಲಿ ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್ ಕೆಲವರು ಕೆಲಸನ ಕಳ್ಕೊಂಡ್ಬಿಡ್ತಾರೆ. ಕೆಲವರು ಇರೋ ಸಂಬಳಕ್ಕಿಂತ ಕಮ್ಮಿಗೆ ಹೋಗ್ಬೇಕಾಗ್ಬಿಡುತ್ತೆ. 10,000 20,000 ಕಮ್ಮಿ ಅಂದರೆ ಎಲ್ಲರೂ ನಂಬ್ತಾರೆ. ಕೆಲವ್ರದ್ದು ಲಕ್ಷಗಟ್ಟಲೆ ಇದ್ದಿದ್ದು 1,000 ಗಟ್ಟಲೆಗೆ ಬಂದ್ಬಿಡುತ್ತೆ. ಅದನ್ನು ನಂಬೋದು ಕಷ್ಟ ಆಗ್ಬಿಡುತ್ತೆ. ಥ್ರೂ ಡಾಕ್ಯುಮೆಂಟ್ಸ್, ನಾನು ಯಾವಾಗಲೂ ಹೇಳುವಂಥದ್ದು, ಡಾಕ್ಯುಮೆಂಟ್ಸ್ ಸ್ಪೀಕ್ಸ್ ಎವ್ರಿಥಿಂಗ್. ನೀವು ಬಾಯಲ್ಲಿ ಏನೇ ಹೇಳಿದ್ರು ಅದು ಯೂಸ್ ಇಲ್ಲ. ಕೋರ್ಟಿಗೆ ಬೇಕಾಗಿರೋದು ಡಾಕ್ಯುಮೆಂಟ್ಸ್. ಸೆಂಟಿಮೆಂಟ್ಸು, ಎಮೋಷನ್ಸು ಇಲ್ಲಿ ವರ್ಕ್ ಆಗಲ್ಲ. ನೀವು ಹ್ಯಾಂಡ್ಫುಲ್ ಆಫ್ ಡಾಕ್ಯುಮೆಂಟ್ ತೊಗೊಂಡು ನಿಜ ಹೇಳಿ ಕೋರ್ಟಿಗೆ ಬರಬೇಕೇ ಹೊರತು ಸುಳ್ಳು ದಾಖಲೆಗಳನ್ನ ಕೊಡ್ತೀನಿ ಅಂತ ಆಗಲಿ, ಅಥವಾ ಪ್ಲೇನ್ ಆಗಿ ನೀವು ಬಾಯಿಗೆ ಬಂದಂಗೆಲ್ಲ ಪಿಟಿಷನಲ್ಲಿ ಬರೆದ್ರೆ ಅದಕ್ಕೆ ದಾಖಲೆಗಳಿಲ್ಲ ಅಂದರೆ ಅದೆಲ್ಲ ರಿಜೆಕ್ಟ್ ಆಗುತ್ತೆ. ಎಷ್ಟೋ ಪಿಟಿಷನ್ಗಳು ಇವತ್ತಿಗೂ ಪ್ಲೀಡಿಂಗ್ಸ್ನ ಸರಿಯಾಗಿ ಬರೀದೆ ಡಿಸ್ಮಿಸ್ ಆಗಿರುವಂಥದ್ದು ನಮ್ಮ ಫ್ಯಾಮಿಲಿ ಕೋರ್ಟ್ಗಳಲ್ಲಿ ಹಲವಾರು ಇದೆ. ಯಾಕೆಂದರೆ ಇದು ಏನೋ ಒಂದು ಬರೆಯುವಂಥದ್ದಲ್ಲ, ವೇಗಾಗಿ ಬರೆಯುವಂಥದ್ದಲ್ಲ. ಲ್ಯಾಕ್ ಇನ್ ಪರ್ಟಿಕ್ಯುಲರ್ಸ್. ನಾವು ಏನು ಹೇಳ್ತೀವಿ ಅದನ್ನು ಸ್ಪಷ್ಟವಾಗಿ ಹೇಳಬೇಕು. ಹೇಳಿದ್ದನ್ನು ನಾವು
ಡಾಕ್ಯುಮೆಂಟ್ ಕೊಡೋಂಗಿರಬೇಕು. ಕೇಸ್ 10 ಕೇಸ್ ಹಾಕ್ತೀರಾ 20 ಕೇಸ್ ಹಾಕ್ತೀರಾ ಅದು ಮುಖ್ಯ ಅಲ್ಲ. ಗಂಡ ಆಗ್ಬೋದು ಅಥವಾ ಹೆಂಡತಿ ಆಗ್ಬೋದು, ಒಂದು ಕೇಸ್ ಹಾಕಿದ್ರು ಸರಿ, ನೀವು ಅದನ್ನ ಪ್ರೂವ್ ಮಾಡೋಂಗಿರಬೇಕು. ನಿಮ್ಮ ಲಾಯರ್ಗೆ ಆ ಕಾಂಪಿಟೆನ್ಸಿ ಇರಬೇಕು. ಯಾಕಂದ್ರೆ ಇದು ಕಾಂಪಿಟೇಟಿವ್ ವರ್ಲ್ಡ್. ಇಲ್ಲಿ ನಮ್ಮ ಇದರಲ್ಲಿ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಒಬ್ಬರಿಗಿಂತ ಒಬ್ರು ಚೆನ್ನಾಗಿರ್ತಾರೆ, ಒಬ್ಬರಿಗಿಂತ ಒಬ್ರು ಹಾರ್ಡ್ ವರ್ಕರ್ಸ್ ಇರ್ತಾರೆ. ನೀವು ಹಾರ್ಡ್ ವರ್ಕ್ ಮಾಡಿ, ನಿಮ್ಮ ಲಾಯರ್ಸ್ ಹತ್ರನೂ ಅದೇ ಥರ ಜೆನ್ಯೂನ್ ಆಗಿದ್ದು ಕೋರ್ಟಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಬಾಧೆಗಳು ಆಗಲ್ಲ. ಅದೇ ರೀತಿ ಯಾವ ಚೇಂಜ್ ಸರ್ಕಮ್ಸ್ಟೆನ್ಸಸ್ ಅಂದರೆ, ಈಗ ವೈಫ್ ಏನಾದರೂ ಮನೆಗೆ ಹೋಗಿ ಅವ್ರ ತಂದೆ ತಾಯಿ ಮನೆಗೆ ಹೋಗಿ ಇನ್ನೊಂದು ಮದುವೆ ಆಗಿ ನಿಮ್ಮ ಹತ್ರ ಮೇಂಟೆನೆನ್ಸ್ ತಗೋತಾ ಇದ್ರೆ, ನೀವು ಇನ್ನೊಂದು ಮದುವೆ ಆಗಿದೆ ಅಂತ ಹೇಳಿದ್ರೆ ಆಗಲ್ಲ. ಅದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಕೋರ್ಟಿಗೆ ತಂದು ಪ್ರೊಡ್ಯೂಸ್ ಮಾಡಿ ನಿಮ್ಮ ಮೇಂಟೆನೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಕೋಬೋದು. ಕ್ಯಾನ್ಸಲೇಷನ್ ಒಂದು. ಆಮೇಲೆ ಅಡಲ್ಟ್ರಿ ಗೊತ್ತಲ್ಲ, ವೆರಿ ಫೇಮಸ್. ಅದು ಬೆಂಗಳೂರಲ್ಲಂತೂ ಇಲ್ಲಿ ಎಲ್ಲರಿಗೂ ಒಬ್ಬೊಬ್ರು ಇದ್ದಾರೆ ಅನ್ನೋ ಥರ ಇಲ್ಲಿಗಲ್ ರಿಲೇಷನ್ಶಿಪ್ಗಳು. ಅದನ್ನು ಅಷ್ಟೇ ದಾಖಲೆಗಳ ಸಮೇತ ಪ್ರೂವ್ ಮಾಡಿದ್ರೆ ಅಲ್ಲೂ ಅಷ್ಟೇ ನೀವು ಈ ಮೇಂಟೆನೆನ್ಸ್ ಅನ್ನೋ ಇದರಿಂದ ಬಾಧೆಯಿಂದ ಗಂಡಂದ್ರು ಆಚೆ ಬರ್ಬೋದು. ಸೊ ನೀವು ಇನ್ನೂ ಒಂದು ಕಂಡೀಷನ್ ಯಾವುದು ಅಂದರೆ, ಹ್ಯಾಂಡಿಕ್ಯಾಪ್ ಆಗುವಂಥದ್ದು, ಕೈ ಕಾಲುಗಳನ್ನ ಕಳ್ಕೊಂಬಿಡೋವಂಥದ್ದು, ದುಡಿಯೋ ಶಕ್ತಿಗಳನ್ನೇ ಕಳ್ಕೊಂಡು ಬೆಡ್ ರಿಡನ್ ಆಗುವಂಥದ್ದು, ಇಂಥವನ್ನೆಲ್ಲ ಡಾಕ್ಯುಮೆಂಟ್ ಸಮೇತ ಹೇಳಿದ್ರೆ ನಿಮಗೆ ಏನಾಗಿದೆ ಮೇಂಟೆನೆನ್ಸ್ ಆರ್ಡರ್ ಅದು ಖುಲಾಸೆ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಮ ಸೆಕ್ಷನ್ 146 ಆಫ್ BNSS ಆ್ಯಕ್ಟ್ ಇದನ್ನು ಹಾಕಿ ಮಾಡುವಂಥದ್ದು. ಇದನ್ನು ಹಾಕಬೇಕು ಅಂದರೆ ಸಫಿಷಿಯೆಂಟ್ ಡಾಕ್ಯುಮೆಂಟ್ ಇರಬೇಕು. ಅದೇ ರೀತಿ ಕೆಲಸ ಗೊತ್ತಿರುವಂಥ, ಕೆಲಸ ಮಾಡುವಂಥ ಎಲ್ಲವೂ ಪರಿಣತಿ ಇರುವಂಥ ಲಾಯರ್ಗಳು ಆಗಿರಬೇಕು. ಸೊ ಆಮೇಲೆ ನೀವು ಅದನ್ನು ಹೆಚ್ಚಾಗಿರೋದನ್ನ ಕಡಿಮೆ ಮಾಡಿಸ್ಕೊಳ್ಳೋದು ಹೇಗೆ ಅಂದರೆ, ಅದು ಅಷ್ಟೇ. ಕಮ್ಮಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಕಮ್ಮಿ ಆಗುತ್ತಾ, ಎಷ್ಟು ಕಮ್ಮಿ ಆಗುತ್ತೆ, ಅದು ಚೇಂಜ್ಡ್ ಸರ್ಕಮ್ಸ್ಟೆನ್ಸಸ್. ಸೊ ಟ್ರಯಲ್ ಕೋರ್ಟಲ್ಲಿ ಆಗಿದ್ದೇ ಫೈನಲ್ ಅಲ್ಲ, ಅದನ್ನು ಚಾಲೆಂಜ್ ಮಾಡುವಂಥದ್ದು. ಅದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗಳಲ್ಲಿ ಅಪೀಲ್ ಹೋಗಿ ರಿಟ್ ಪಿಟಿಷನ್ಗಳ ಹಾಕುವಂಥದ್ದು. RPFC ರಿಟ್ ಪಿಟಿಷನ್ ಕೇಸ್ ಇದ್ದಾಗ, ಕೇಸ್ ಫ್ಯಾಮಿಲಿ ಕೋರ್ಟಲ್ಲಿ ನಡೀತಾ ಇದ್ದಾಗ ರಿಟ್ ಪಿಟಿಷನ್ ಅಂತ ಹೇಳ್ತೀವಿ. ಕೇಸ್ ಮುಗಿದ ಮೇಲೆ MC ಕೇಸ್ ಆಗ್ಬೋದು ಅಥವಾ ಕ್ರಿಮಿನಲ್ ಮಿಸ್ಸೆಲೇನಿಯಸ್ 127, 125 CRPC ಅಥವಾ 146 BNSS ರೆಡ್ ವಿತ್ ಅದಾಗಿರ್ಬೋದು. ಕೇಸ್ ಮುಗಿದ್ರೆ RPFC ಅಂತ ಹೈಕೋರ್ಟಲ್ಲಿ ಅಪೀಲ್ ಬರುತ್ತೆ. ಕೇಸ್ ರನ್ನಿಂಗ್ ಅಲ್ಲಿದ್ದಾಗ ರಿಟ್ ಪಿಟಿಷನ್ ಅಂತ ಬರುತ್ತೆ. ಸೊ ಕೋರ್ಟಿಗೆ ಹೋಗಿ ಹೇಗೆ ನಮ್ಮ ಟ್ರಯಲ್ ಕೋರ್ಟಲ್ಲಿ ರೀಸನ್ ಕೊಡದೆ, ಸರಿಯಾಗಿ ಯೋಚನೆ ಮಾಡದೆ ಹೇಗೆ ಎರರ್ ಮಾಡಿದ್ದಾರೆ ಟ್ರಯಲ್ ಕೋರ್ಟಲ್ಲಿ, ನಮಗೆ ಇಷ್ಟು ಕೊಡೋಕ್ಕಾಗಲ್ಲ ಅಂತ ಹೇಳಿ ನೀವು ಬಾಯಲ್ಲಿ ಹೇಳಿದ್ರಾಗಲ್ಲ. ಇವಾಗ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ರಜನೀಶ್ ವರ್ಸಸ್ ನೇಹಾ ನೀವೆಲ್ಲರೂ ಫಾಲೋ ಮಾಡಲೇಬೇಕು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಬೋತ್ ದ ಸೈಡ್ಸ್ ಹಾಕಬೇಕು. ಸುಳ್ಳು ಹಾಕುವಂಗಿಲ್ಲ. ಆಮೇಲೆ ಜೊತೆಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಹಾಕಬೇಕು. ಆ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟೋ ಟಿಪ್ಸ್ಗಳು ಸಿಕ್ಬಿಡುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ಗಳಲ್ಲಿ ಎಷ್ಟೋ ಹುಳುಕುಗಳು ಸಿಗುತ್ತೆ ಆಪೋಸಿಟ್ ಪಾರ್ಟಿದು. ಅದನ್ನೆಲ್ಲ ಹೈಲೈಟ್ ಮಾಡಿ ಕೋರ್ಟಿಗೆ ತೋರಿಸಿದ್ರೆ ನೀವು 127 CRPC ಇದ್ದಿದ್ದು ಈಗ 146 ಆಫ್ BNSS ಆಗಿದೆಯಲ್ಲ, ಅಲ್ಲೇ ಮಾಡಿಫಿಕೇಶನ್ ಮಾಡಿಸ್ಕೊಳ್ಳುವಂಥದ್ದು ಕೇಸ್ ನಡೀತಾ ಇದ್ರೆ, ಇಲ್ಲ ಅದೇನಾದರೂ ಸಿವಿಲ್ ಕೇಸ್ ಅಂದರೆ ಮ್ಯಾಟ್ರಿಮೋನಿಯಲ್ ಕೇಸ್ MC ಕೇಸ್ಗಳು ಆಗಿದ್ದಿದ್ರೆ ರಿಟ್ ಪಿಟಿಷನ್ ಹಾಕಿ ಹೈಕೋರ್ಟ್ಗಳಲ್ಲಿ 10,000 ಇದ್ದಿದ್ದು 3,000ಕ್ಕೂ ಬಂದ್ಬಿಡುತ್ತೆ. ಮಾಡಿಫಿಕೇಶನ್ ಅಂತ ಹೇಳ್ತೀವಿ ಅದನ್ನು. ಕ್ಯಾನ್ಸಲೇಷನ್ ಅಂದರೆ ಮದುವೆ ಆಗಿ ಆದರೂ ತಗೋತಾ ಇರೋವಂಥ ಮೇಂಟೆನೆನ್ಸು. ಕ್ಯಾನ್ಸಲೇಷನ್ ಅಂದರೆ ಈ ಥರ. ಮತ್ತು ಮಾಡಿಫಿಕೇಷನ್ ಅಂದರೆ ನಿಮ್ಮ ಸಾಮರ್ಥ್ಯ ಕಮ್ಮಿ ಆಗಿರುವಂಥದ್ದು. ಸೊ ನಾನು ಇನ್ಸಾಲ್ವೆಂಟ್, ನನಗೆ ಏನೂ ಇಲ್ಲ, ನನಗೆ ಗತಿನೇ ಇಲ್ಲ, ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂದರೆ ನೀವು ಈ ಮಾಡಿಫಿಕೇಷನ್ ಕೇಳಕ್ಕೆ ಬರಲ್ಲ ಗಂಡಂದರು. ಯಾಕೆ ಬರಲ್ಲ ಅಂದರೆ, ನೀವು ಆರೋಗ್ಯವಾಗಿದ್ದೀರಾ ಅಂದರೆ ನೀವು ಏಬಲ್ ಬಾಡಿಡ್ ಯಂಗ್ ಮ್ಯಾನ್ ಅಂತ ಅರ್ಥ. ಏಬಲ್ ಬಾಡಿಡ್ ಯಂಗ್ ಮ್ಯಾನ್, ಏಬಲ್ ಬಾಡಿ ಥಿಂಕಿಂಗ್ ಕೆಪಾಸಿಟಿನೂ ಇರಬೇಕು. ಸೊ ನಿನಗೆ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಹುಡ್ಕೋ ಹೋಗು ಅಂತ ಹೇಳ್ತಾರೆ. ನೀವು ಕೈಕಾಲು ಊನ ಆಗುವಂಥದ್ದು, ಬೆಡ್ ರಿಡನ್ ಆಗುವಂಥದ್ದು ಅಂಥ ಎಕ್ಸೆಪ್ಷನಲ್ ಕೇಸಲ್ಲಿ ಮಾತ್ರ ಮಾಡಿಫಿಕೇಶನ್ ಅಥವಾ ಕ್ಯಾನ್ಸಲೇಷನ್ ಅಂತ ಕೇಳ್ಬೋದು ಗಂಡಂದರು. ಆದರೆ ನನಗೆ ಕೆಲಸ ಇಲ್ಲ, ಕೆಲಸ ಹೋಗ್ಬಿಟ್ಟಿದೆ, ಅಥವಾ ನನಗೆ ಬೇರೆ ಇನ್ನೇನೋ ರೀಸನ್ಸ್ ಎಲ್ಲ ಹೇಳ್ಕೊಂಡ್ರೆ, ನಾನು ದಿವಾಳಿ ಆಗಿದ್ದೀನಿ, ಪ್ರಾಪರ್ಟಿ ಇಲ್ಲ, ಇದೆಲ್ಲ ರೀಸನ್ ಅಲ್ಲ. ಯಾಕೆಂದರೆ ನಿಮಗೆ ಕೈಯಲ್ಲಿ ದುಡಿಯೋ ಶಕ್ತಿ ಇದೆ, ಬೇರೆ ಕೆಲಸ ಹುಡ್ಕೋ ಹೋಗು ಅಂತ ಹೇಳ್ತಾರೆ. ಸೊ ನೀವು ಈ ಬಾಧೆಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಕ್ಕಳಿದ್ರೆ ಅದು ತಂದೆ ಜವಾಬ್ದಾರಿನೇ ಆಗಿರುತ್ತೆ. ಸೊ ಈ ಥರ ಲೈಫ್ ಶಾರ್ಟಲ್ಲಿ ಇರೋದನ್ನ ಯಾರೂ ಅಷ್ಟೇ ಪ್ರಾಣಗಳನ್ನ ಕಳ್ಕೊಳ್ಳೋವಂಥದ್ದು ಮತ್ತು ಸೆಂಟಿಮೆಂಟು ಎಮೋಷನ್ಸ್ನ ಇಟ್ಕೊಳ್ಳೋವಂಥದ್ದು ಗಂಡಂದರು. ಹೆಂಡ್ತಿರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಮಗುನ ಮುಂದೆ ಇಟ್ಕೊಂಡು ಮಗುನ ತೋರಿಸ್ತಾ ಇಲ್ಲ, ಇಂಥವಕ್ಕೆಲ್ಲ ಜೀವ ಕಳ್ಕೊಳ್ಳೋವಂಥದ್ದು, ಇಂಥವೆಲ್ಲ ಮಾಡಬಾರ್ದು. ಕಾನೂನನ್ನ ಯಾರೂ ಕೈಗೆ ತಗೋಬಾರ್ದು. ಗಂಡ ಆಗ್ಬೋದು, ಹೆಂಡತಿ ಆಗ್ಬೋದು. ಕಾನೂನನ್ನ ಕೈಗೆ ತಗೊಂಡ್ರೆ ಆಮೇಲೆ ಆ ಲೀಗಲ್ ಕಾನ್ಸಿಕ್ವೆನ್ಸಸ್, ಅದು ಯಾರು ಕಾನೂನು ಕೈಗೆ ತಗೋತಾರೆ ಅದು ಅವರು ಫೇಸ್ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನೀವು TV ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀರಾ.
ಕಾನೂನು ಕೈಗೆ ತಗೊಂಡವರು ಕೊನೆಗೆ ಏನಾದ್ರು ಅಂತ. ಸೊ ಜೀವ ಕಳ್ಕೊಳ್ಳೋರು ಅಷ್ಟೇ ಯೋಚನೆ ಮಾಡಿ. ನಿಮ್ಮ ತಂದೆ ತಾಯಿ ಎಲ್ಲ ಇರ್ತಾರೆ, ನಿಮ್ಮನ್ನ ನಂಬ್ಕೊಂಡಿರೋರು ಎಷ್ಟೋ ಜನ ಇರ್ತಾರೆ. ಮಗು ತೋರಿಸ್ಲಿಲ್ಲ ಅಂತನಾಗ್ಲಿ ಅಥವಾ 4 ಕೇಸ್ ಹಾಕ್ಬಿಟ್ರು ಅಂತ ಏನಾದ್ರು ಜೀವ ಕಳ್ಕೊಂಡ್ರೆ ಕಳ್ಕೊಂಡವ್ರದೇ ತಪ್ಪು. ಯಾಕೆಂದ್ರೆ ಲೈಫ್ ಈಸ್ ವೆರಿ ಶಾರ್ಟ್. ಒಂದು ಹಳೆ ಜೀವನ ಆ ಥರ ಏನಾದರೂ ಡ್ಯಾಮೇಜ್ ಆದರೆ ಹೊಸ ಜೀವನ ಹೇಗಿದೆ ಅನ್ನೋದನ್ನ ನಾವು ನೋಡಿಕೊಂಡು ಹೊಸ ಜೀವನನ ಮುಂದುವರಿಸ್ಕೋಬೇಕೇ ಹೊರತು ಹಳೆ ಜೀವನಕ್ಕೆ ನಾವು ವ್ಯಥೆಪಟ್ಟು ಹಳೆ ಜೀವನಕ್ಕೆ ನಾವೇನಾದರೂ ಸೆಂಟಿಮೆಂಟ್ ಎಮೋಷನ್ ಇಟ್ಕೊಂಡು ಜೀವನ ಕಳ್ಕೊಂಡ್ರೆ ಅದು ನಮ್ಮದೇ ತಪ್ಪು. ಯಾಕೆಂದರೆ ನಾವಿಲ್ಲಿ ನ್ಯೂಟ್ರಲ್ ಲಾಯರ್ ಆಗಿರ್ತೀವಿ. ನಾನು ಅಲ್ಲ, ನಮ್ಮ ಎಲ್ಲ ಕೊಲೀಗ್ಸ್ ಕೂಡ ಅಷ್ಟೇ. ನಾವು ಕೆಲವು ಕೇಸ್ಗಳಲ್ಲಿ ಗಂಡಂದ್ರಿಗಾಗ್ತೀವಿ, ಕೆಲವು ಕೇಸ್ಗೆ ಹೆಂಡತಿಯರಿಗೆ ಆಗ್ಬಿಡ್ತೀವಿ. ಸೊ ಅದರಿಂದ ನಾವು ನ್ಯಾಯದ ಪರವಾಗಷ್ಟೇ ಕೋರ್ಟ್ಗಳಲ್ಲಿ ಕೆಲಸ ಮಾಡ್ತೀವಿ. ನೀವೆಲ್ಲರೂ ನನ್ನನ್ನು ಕೋರ್ಟ್ಗಳಲ್ಲಿ ನೋಡ್ತೀರಾ, ಐಡೆಂಟಿಫೈ ಮಾಡ್ತೀರಾ, ನನ್ನ ವಿಡಿಯೋಗಳನ್ನ ಹೆಚ್ಚು ಹೆಚ್ಚು ಮಾಡು ಅಂತೀರಾ. ಆದರೆ ನನಗೆ ಸಮಯದ ಒತ್ತಡ, ನೀವು ನನ್ನ ಔಟ್ ಸ್ಟೇಷನ್ಗಳಲ್ಲೆಲ್ಲ ಕಡೆ ನೋಡೋದ್ರಿಂದ, ಡ್ರಾಫ್ಟಿಂಗಿಂದ ಹಿಡಿದು ಎಲ್ಲವನ್ನೂ ನಾನು ಪರ್ಸನಲ್ ಆಗಿ ಮಾಡೋದ್ರಿಂದ ನನಗೆ ಸಮಯದ ಅಭಾವ ಇರೋದ್ರಿಂದ ರಿಪೀಟೆಡಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಈಗ ವೆಕೇಷನ್ ಬಂದಿರೋದ್ರಿಂದ 1-2 ವಿಡಿಯೋಗಳನ್ನ ಈ ವರ್ಷ ವೈಂಡ್ ಅಪ್ ಆಗೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಎಚ್ಚರಿಕೆ ಕೊಟ್ಟು, ಗಂಡಂದ್ರು ಹೇಗೆ ಕಾನೂನನ್ನ ಯೂಸ್ ಮಾಡ್ಕೊಳ್ಳಿ, ಜೀವನ ಕಳ್ಕೋಬೇಡಿ. ಯಾಕೆ ಅಂದರೆ ಈ ಕಾನೂನು ಹೆಂಡತಿಯರಿಗೂ ಇದೆ, ಗಂಡಂದ್ರಿಗೂ ಇದೆ. ಆದರೆ ನೀವು ಅದನ್ನು ಅರ್ಥನೇ ಮಾಡ್ಕೊಳ್ಳದೆ, ನೀವು ಖರ್ಚು ಮಾಡೋಕ್ಕೆ ರೆಡಿ ಇಲ್ಲದೆ, ಡಾಕ್ಯುಮೆಂಟ್ನ ಒದಗಿಸದೆ ನೀವು ಪ್ರಾಣಗಳನ್ನ ಕಳ್ಕೊಳ್ಳೋಂಥದ್ದು ಇನ್ನೊಂದು ಮತ್ತೊಂದು ಮಾಡಿದ್ರೆ ಪ್ರಾಣ ತೆಗಿಯೋಂಗೂ ಇಲ್ಲ, ಪ್ರಾಣ ಕಳ್ಕೊಳ್ಳೋಂಗೂ ಇಲ್ಲ. ಹೆಂಡತಿ ಆಗಲಿ ಗಂಡ ಆಗಲಿ ಯಾವುದೇ ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು. ಯಾಕೆಂದರೆ ಲೀಗಲ್ ಕಾನ್ಸಿಕ್ವೆನ್ಸಸ್ ಆಮೇಲೆ ಫೇಸ್ ಮಾಡಬೇಕಾಗುತ್ತೆ. ನೀವು ಮಾಡಬೇಕಾಗಿರೋದೇನು, ಒಂದು ಮೆಡಿಕಲ್ ಮತ್ತು ಲೀಗಲ್ ಇಶ್ಯೂಸ್. ಇದು ಹೇಳಿ ಕೇಳಿ ಎಲ್ಲರಿಗೂ ಬರಲ್ಲ, ಇದು ಅನ್ಎಕ್ಸ್ಪೆಕ್ಟೆಡ್ ಆಗೇ ಬರುವಂಥದ್ದು. ನೀವೇನು ದುಡಿತೀರಾ ಅದನ್ನು ಸೇವಿಂಗ್ಸಲ್ಲಿ ಇಟ್ಕೊಂಡು ಈ ಎಕ್ಸ್ಪೆಂಡಿಚರ್ಗೆ ನೀವು ಇಟ್ಕೋಬೇಕು. ಈ ಎರಡಕ್ಕೂ ಸಿಗಾಕೊಳ್ದೇ ಇರೋದೇ ಒಳ್ಳೆಯದು. ಇನ್ ಕೇಸ್ ಸಿಗಾಕೊಂಡ್ರೆ ಇದರಿಂದ ಬಿಡಿಸ್ಕೊಳ್ಳೋದನ್ನ ನೋಡಬೇಕೇ ಹೊರತು ನೀವು ಎಮೋಷನ್ಸು ಸೆಂಟಿಮೆಂಟ್ ಇಟ್ಕೊಂಡ್ರೆ ಇಲ್ಲಿ ವರ್ಕ್ ಆಗಲ್ಲ. ಸೊ ಈ 146 ಆಫ್ BNSS ಆ್ಯಕ್ಟಲ್ಲಿ ಹೇಗೆ ಬಾಧಿತ ಗಂಡಂದ್ರು ಏನಾದರೂ ಮೇಂಟೆನೆನ್ಸ್ ಆರ್ಡರ್ ಜಾಸ್ತಿ ಆದರೆ ಅದನ್ನು ಹೇಗೆ ಕಮ್ಮಿ ಮಾಡ್ಕೋಬೋದು ಅನ್ನೋದು ನಿಮ್ಮ ಎಕ್ಸ್ಪರ್ಟೈಸ್ಡ್ ಲಾಯರ್ಸ್ಗೆ ಗೊತ್ತಿರುತ್ತೆ. ನೀವು ಅಂಥವ್ರನ್ನ ಹುಡುಕಿ ನೀವು ಅಂಥವ್ರ ಹತ್ರ ಹೋಗಿ ನಿಮ್ಮ ಕೆಲಸಗಳನ್ನ ಮಾಡಿಸ್ಕೋಬೇಕು. ಸೊ ಜೀವ ಕಳ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಜೀವ ಕಳ್ಕೊಂಡ್ರೆ ಅದು ವಾಪಸ್ ಬರೋದೂ ಇಲ್ಲ. ನಾವು ಹೋರಾಡಬೇಕು, ನಾವು ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು, ಅವ್ರಿಗೆ ಕಾನೂನಿನ ಮುಖಾಂತರನೇ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಹೆಂಡತಿಯರು ಯಾರು ನಮ್ಮ ಪರವಾಗಿ ನೀವು ಮಾತಾಡಲಿಲ್ಲ ಅಂತ ಅನ್ಕೋಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೂ ಕೆಲವೊಂದು ಉಪಯೋಗಗಳಿದೆ, ಅದನ್ನು ಹೇಳ್ತೀನಿ. ಯಾಕೆಂದರೆ ಹಲವಾರು ಜನ ಮಹಿಳೆಯರು ಕಾನೂನನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ. ಆದ್ದರಿಂದ ನಾನು ಗಂಡಂದ್ರು ಯಾರ್ಯಾರು ಜೀವ ಕಳ್ಕೊಂಡಿದ್ದಾರೆ ಆ ಥರ ಜೀವ ಕಳ್ಕೋಬೇಡಿ. ನಮ್ಮ ಜೀವ ಅಮೂಲ್ಯವಾದದ್ದು, ದೇವರು ಕೊಟ್ಟಿರೋ ಪ್ರಾಣ ದೇವರೇ ತಗೊಳ್ಳೋ ತನಕ ನಾವು ಬದುಕಲೇಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನಾನು ನನ್ನ ಕಳೆದ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ. ನನ್ನ ಒಬ್ಬ ಚೈಲ್ಡ್ಹುಡ್ ಫ್ರೆಂಡ್ ಮೈಸೂರಲ್ಲಿದ್ದರು, ಅವ್ರನ್ನ ನಾನು ನಿಮಗೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿದ್ದೆ. ಸೊ ಅವರು ಹೇಗೆ ಮಹಿಳೆ ಆದರೂ ಕೂಡ ಅವರಿವತ್ತು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಯಾರೂ ಅಷ್ಟೇ ಓದಿದ್ದನ್ನು ವೇಸ್ಟ್ ಮಾಡ್ಕೋಬಾರ್ದು. ನಾನೆಲ್ಲ ಮಹಿಳೆಯರಿಗೂ ಹೇಳೋ ಕಿವಿ ಮಾತು ಅಷ್ಟೇ. ಹಿಂದಿನ ಕಾಲದಲ್ಲಿ ಹೌಸ್ ವೈಫ್ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ಈಗ ಹೌಸ್ ವೈಫ್ ಅಂದರೆ ನಮ್ಗೆ ಯಾಕೋ ಅದನ್ನು ಕೇಳಿದ್ರೇ ಒಂಥರ ಬೇಜಾರಾಗುತ್ತೆ. ಯಾಕೆ ಅಂದರೆ ಹೌಸ್ ವೈಫ್ಗಳು ಯಾರು ಹಿಂದಿನ ಕಾಲದಲ್ಲಿ ಓದೋಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ, ತಂದೆ ತಾಯಿ ಕೆಲಸಕ್ಕೆ ಕಳಿಸ್ತಾ ಇರಲಿಲ್ಲ. ಈಗ ನೀವೆಲ್ಲ ಎಜುಕೇಷನ್ ಇರುತ್ತೆ, ನಿಮಗೆ ದುಡಿಯೋ ಶಕ್ತಿ ಇರುತ್ತೆ. ನೀವು ಯಾಕೆ ಮನೇಲಿ ಕೂತ್ಕೊಂಡು ಹೌಸ್ ವೈಫ್ಗಳಾಗಬೇಕು? ಹೌಸ್ ವೈಫ್ ಆಗಬೇಕು ಅಂತ ಆದರೆ ಓದೋದೇ ಬೇಡ. ಟೈಮ್ ವೇಸ್ಟು, ದುಡ್ಡು ವೇಸ್ಟು, ಎನರ್ಜಿ ವೇಸ್ಟು. ಸೊ ನಾವು ಓದಿರೋದನ್ನ ಯೂಸ್ ಮಾಡ್ಕೋಬೇಕು, ಬೇರೆಯವ್ರಿಗೆ ಹೊರೆ ಆಗಬಾರ್ದು. ಒಂದು ಪ್ರಾಣಿ, ಚಿಕ್ಕ ಪ್ರಾಣಿ ಕೂಡ ಎಕ್ಸಾಂಪಲ್ ಕೊಟ್ಟರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದರ ಆಹಾರನ ಹುಡ್ಕೊಳ್ಳುತ್ತೆ. ಕೆಟ್ಟ ಪ್ರಾಣಿ ತನಕನೂ ಅಥವಾ ಕ್ರೂರವಾದ ಮೃಗಗಳ ತನಕ ಅವರವರ ಆಹಾರನ ಅವರವ್ರು ಹುಡ್ಕೋತಾರೆ. ಅದೇ ರೀತಿ ನಾವು ನಮ್ಮ ಆಹಾರಗಳನ್ನ ನಾವು ಹುಡ್ಕೋಬೇಕು, ನಮ್ಮ ಕೆಲಸ ನಾವು ಮಾಡಬೇಕು. ದುಡಿದು ತಿಂದರೆ ಅಷ್ಟೇ ಬೆಲೆ, ಕೂತು ತಿಂದವ್ರಿಗೆ ಬೆಲೆ ಇಲ್ಲ. ನೀವು ನಿಮ್ಮ ಎಜುಕೇಷನ್ನ ಯೂಸ್ ಮಾಡಿಕೊಂಡು ನೀವು ಮಹಿಳೆಯರಿಗೆ ನಾನು ಇದನ್ನು ಹೇಳ್ತಾ ಇರೋದು, ಮೇಂಟೆನೆನ್ಸ್ ಕೇಳುವಂಥ ಎಲ್ಲ ಸರಿ ಇರುವಂಥ ಮಹಿಳೆಯರು ಯಾರ್ಯಾರಿದ್ದೀರಾ, ನೀವು ಎಜುಕೇಷನ್ ಮಾಡಿರ್ತೀರಾ. ನೀವು ಕೆಲಸಕ್ಕೆ ಅಂತ ಹೋದರೆ ನಿಮ್ಮ ಎಜುಕೇಷನ್ಗೆ ತಕ್ಕಂತೆ ಇವತ್ತು 20,000 ಬರುತ್ತೆ, ಮುಂದೆ ನೀವು ಅದನ್ನೇ ಪ್ರಮೋಷನ್ಗಳಾಗುವಂಥದ್ದು, ಮೈ ಬಗ್ಸಿ ಕೆಲಸ ಮಾಡಿ ನಿಮಗೆ ಇನ್ಕ್ರಿಮೆಂಟ್ಗಳಾಗುವಂಥದ್ದು 30,000, 40,000, 50,000 ತನಕ ಹೊಟ್ಟೋಗ್ಬಿಡುತ್ತೆ. ಸೊ ನಿಮಗೆ ರೆಸ್ಪೆಕ್ಟ್ ಸಿಗುತ್ತೆ.
ನೀವು ಈ ಕೋರ್ಟ್ಗಳಲ್ಲಿ ಕೊಡುವಂಥ 4,000 5,000 8,000 ಇಟ್ಕೊಂಡು ಏನು ಮಾಡ್ತೀರಾ? ಆ ಸಿಂಗಲ್ ಡಿಜಿಟ್ ನಂಬರ್ ಅದು ಕೈಗೂ ಸಾಕಾಗಲ್ಲ, ಈ ಕಾಲದಲ್ಲಿ ಬಾಯಿಗೂ ಸಾಕಾಗಲ್ಲ. ಕೂತು ತಿನ್ನೋರಿಗೆ 3 ಕಾಸಿನ ಬೆಲೆನೂ ಇಲ್ಲ. ಹಿಂದಿನ ಕಾಲದಲ್ಲಿ ಹೌಸ್ ವೈಫ್, ಈಗ ಹೌಸ್ ವೈಫ್ ಅನ್ನೋದು ಚೆನ್ನಾಗಿಲ್ಲದೆ ಇರುವಂಥ ಅದೊಂಥರ ಅದು ನೋಡೋಕ್ಕೂ ಆಕ್ವರ್ಡ್. ಯಾಕೆಂದರೆ ದುಡ್ದು ತಿನ್ನು ಅನ್ನೋಂಥ ಇವಾಗ ಕೋರ್ಟು ಅಷ್ಟೇ ಎಂಕರೇಜ್ ಮಾಡಲ್ಲ. ಗಂಡಂದ್ರು ಅಷ್ಟೇ ಹೆಂಡತಿಯರು ಎಲ್ಲೆಲ್ಲಿ ಕೆಲಸಕ್ಕೆ ಹೋಗ್ತಾರೆ ಅನ್ನೋದನ್ನ ವಾಚ್ ಮಾಡಿ ನೀವು ಅದನ್ನು ಅಡ್ರೆಸ್ ಆದರೂ ಕೊಟ್ಟರೆ ಅಲ್ಲಿಗೆ ಸಮನ್ಸ್ ಹೋಗಿ ಕೋರ್ಟಿಂದ ಅವ್ರಿಗೆ ಮಾಡಿಫಿಕೇಶನ್ ಅಥವಾ ಕ್ಯಾನ್ಸಲೇಷನ್ ಆಗುತ್ತೆ. ಸೊ ನಮ್ಮ BNSS ಅಲ್ಲಿ ಹೇಗಿದೆ, ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಹೇಗಿದೆ, DV ಆ್ಯಕ್ಟಲ್ಲಿ ಹೇಗಿದೆ ಮೇಂಟೆನೆನ್ಸ್ ಅನ್ನೋದನ್ನ ನಾನು ಗಂಡಂದ್ರಿಗೆ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನೀವು ಯಾರು ಪ್ಯಾನಿಕ್ ಆಗಬೇಡಿ, ನೀವು ಯಾರು ಪ್ರಾಣಗಳನ್ನ ಕಳ್ಕೊಬೇಡಿ. ಪ್ರಾಣ ಅಮೂಲ್ಯವಾದದ್ದು. ಕಾನೂನನ್ನು ಉಪಯೋಗಿಸ್ಕೊಂಡು ಅವ್ರಿಗೆ ಸರಿಯಾಗಿ ಪಾಠ ಕಲಿಸಿ ಮಾಡಿಫಿಕೇಶನ್ ಅಂದರೆ ಆಲ್ಟ್ರೇಷನ್, ಹೆಚ್ಚಿರೋದನ್ನ ಕಮ್ಮಿ ಮಾಡಿಸ್ಕೊಳ್ಳೋಂಥದ್ದು, ಇನ್ನೊಂದು ಮದುವೆ ಆಗೋ ತನಕ ಮಹಿಳೆಯರಿಗೆ, ಹೆಂಡತಿಯರಿಗೆ, ಅಥವಾ ನಿಮಗೆ ಡಿಸಬಿಲಿಟಿ ಆದಾಗ ಅದನ್ನು ಖುಲಾಸೆ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ನಿಮ್ಮ ಎಕ್ಸ್ಪರ್ಟ್ಸ್ ಲಾಯರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಟ್ರಯಲ್ ಕೋರ್ಟಲ್ಲಿ ಕರೆಕ್ಟಾಗಿ ಕೇಸ್ಗಳನ್ನ ನಡೆಸ್ಕೊಳ್ಳಿ. ಟ್ರಯಲ್ ಕೋರ್ಟಲ್ಲಿ ಸೀರಿಯಸ್ ಆಗಿ ನಡೆಸ್ಕೊಳ್ಳದೆ ಆಮೇಲೆ ಹೈಕೋರ್ಟಿಗೆ ಬಂದರೆ ಏನು ಯೂಸ್ ಆಗಲ್ಲ. ಯಾಕೆಂದರೆ ಹೈಕೋರ್ಟಲ್ಲಿ ಅಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ನ ಎಂಟರ್ಟೈನ್ ಮಾಡಲ್ಲ, ಅಲ್ಲಿ ಓನ್ಲಿ ಆರ್ಗ್ಯುಮೆಂಟ್ ಇರುತ್ತೆ. ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಟ್ರಯಲ್ ಕೋರ್ಟ್, ಫ್ಯಾಮಿಲಿ ಕೋರ್ಟ್ಗಳಲ್ಲೇ ಮಾಡ್ಕೋಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಮಹಿಳೆಯರು ಯಾವುದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಯಾರನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದನ್ನು ಮಹಿಳೆಯರಿಗೆ ಎಚ್ಚರಿಕೆಯನ್ನು ಹೇಳ್ತೀನಿ. ಈ ಚಾನಲ್ನ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಂದನೆಗಳು, ನಮಸ್ಕಾರ.